ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ವಸುಂಧರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂಟ್ ವಸಂತ ಕ್ಷತ್ರಿಯ ವಿಲಾಗ್. ಈ ವಿಡಿಯೋ ಬಂದು ಥರ್ಸ್ಡೇ ಲಾಗ್ ಆಗಿರುತ್ತೆ. ಥರ್ಸ್ಡೇ ನಮ್ಮ ತಾಯಿಯವ್ರ ಮನೆ ದೇವ್ರ ಜಾತ್ರೆ ಇತ್ತು. ಈ ದೇವಸ್ಥಾನ ಬಂದು ದೇವರ ಹೊಸಳ್ಳಿಯಲ್ಲಿರೋದು. ನೆಲಮಂಗ್ಲದಿಂದ ಒಂದು 25-30 ಕಿಲೋಮೀಟ್ರ್ ಆಗ್ಬೋದು. ಒಂದು ಅಂದಾಜು ಮೇಲೆ ನಾನು ಹೇಳ್ತಾಯಿದ್ದೀನಿ, ಅಷ್ಟಾಗಿ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ. ನಾವಿಲ್ಲಿ ದಾವಸ್ಪೇಟೆಯಿಂದ ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಹಳೆ ಹೆಜ್ಜೆಗಳಿಂದ ಸ್ವಲ್ಪ ದೂರನೇ ಈ ದೇವರ ಹೊಸಳ್ಳಿ ಬರೋದು. ನಾವು ಈ ಊರಿಗೆ ಯೂ ಟರ್ನ್ ಮಾಡಿಕೊಂಡೇ ಬರಬೇಕು. ನೆಲಮಂಗ್ಲದಿಂದ ಬರಬೇಕು ಅಂದರೆ ಅಮ್ಮ ಕೂಡ ಬರೋದಕ್ಕೆ ಇಷ್ಟಪಟ್ಟಿದ್ರು, ಬಟ್ ಬರೋದಕ್ಕಾಗಲಿಲ್ಲ. ಎಲ್ಲರೂ ಹೋಗೋದಕ್ಕಾಗೋದಿಲ್ಲ ಗಾಡೀಲಿ ಅಂಥೇಳಿ, ನೀವೇ ಹೋಗ್ಬಿಟ್ಟು ಬನ್ನಿ, ತಿಂಗಳು ಪೂಜೆಗೆ ಬೇಕಾದ್ರೆ ಹೋಗ್ತೀನಿ ಅಂಥೇಳಿ ನಾವು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಮನೇಲಿ ಆಲ್ಟ್ ಆದರು. ಬರಲಿಲ್ಲ ಅವರು. ನಾನು ನನ್ನ ತಮ್ಮ ಮತ್ತು ನನ್ನ ಮಕ್ಕಳು ಮಾತ್ರ ಜಾತ್ರೆಗೆ ಬಂದ್ವಿ. ಯೂ ಟರ್ನ್ ಮಾಡಿಕೊಂಡು ನಾವು ದೇವರ ಹೊಸಳ್ಳಿ ಎಂಟ್ರೆನ್ಸಲ್ಲಿದ್ದೀವಿ. ಅಂಡರ್ ಪಾಸಿಂದ ಬಂದ್ವಿ, ಊರಿನ ಎಂಟ್ರೆನ್ಸ್ಗೆ ಬಂದ್ವಿ ನಾವು ಇವಾಗ. ಇನ್ನೇನು 10 ಮಿನಿಟ್ಸಲ್ಲಿ ನಾವು ತೇರಿನ ಹತ್ರ ರೀಚ್ ಆಗ್ತೀವಿ. ಈ ದೇವಸ್ಥಾನಕ್ಕೆ ಬರೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಎನ್ವಿರಾನ್ಮೆಂಟು, ವಿಲೇಜು ಲೈಫ್ ಸ್ಟೈಲ್ ಇರ್ಬೋದು, ಮತ್ತು ಎನ್ವಿರಾನ್ಮೆಂಟ್ ಅಷ್ಟು ಚೆನ್ನಾಗಿದೆ. ನೇಚರೆಲ್ಲ, ಕೆರೆ, ಬೆಟ್ಟ ಗುಡ್ಡಗಳು ತುಂಬಾ ಒಂಥರ ಪೀಸ್ಫುಲ್ಲಾಗಿರುತ್ತೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆದ್ದರಿಂದ ನಾವು ಬರ್ತೀವಿ. ವರ್ಷವೂ ಜಾತ್ರೆಗೆ ನಾವು ಮಿಸ್ ಮಾಡಲ್ಲ. ನಮ್ಮ ತಾಯಿ ಕೂಡ ಬರ್ತಾಯಿದ್ರು, ಈ ಸಲನೇ ಮಿಸ್ ಆದರು. ತಿಂಗಳು ಪೂಜೆಗೆ ಅವ್ರು ಬರ್ತಾರೆ ಮಿಸ್ ಮಾಡ್ದಂಗೆ ನಮ್ಮ ಬ್ರದರ್ ಜೊತೆ. ಬನ್ನಿ ಜಾತ್ರೆಗೆ ಹೋಗೋಣ. ನೋಡಿ, ಕೆಲವರೆಲ್ಲ ಬೈಕ್ಗಳಲ್ಲಿ, ಕಾರ್ಗಳಲ್ಲೆಲ್ಲ ಹೋಗ್ತಿದ್ರೆ, ಇನ್ನು ಕೆಲವರು ನಡ್ಕೊಂಡೇ ಹೋಗ್ತಾರೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಕೆಲವರು ನಡ್ಕೊಂಡೇ ಹೋಗ್ತಿದ್ದಾರೆ, ಅದೇ ಊರಿನವರು. ಇನ್ನೇನು 5 ಮಿನಿಟ್ಸ್ 10 ಮಿನಿಟ್ಸ್ ಎಲ್ಲ ನಡ್ಕೊಂಡೇ ಹೋಗೋದು ಅಂಥೇಳಿ ನಡ್ಕೊಂಡೇ ಹೋಗ್ತಿದ್ದಾರೆ. ನೋಡಿ, ಕಾರ್ಗಳು ತುಂಬಾ ಇದ್ದಾವೆ. ಒಂದು 200 ಮೇಲೆ ಇತ್ತು ಕಾರ್ಗಳು ಮಾತ್ರ. ತುಂಬಾ ರಶ್ ಇತ್ತು ಜಾತ್ರೆಗೆ. ಕಾರ್ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಸ್ಪೇಸಸ್ ಸಖತ್ತಾಗಿದೆ ಇಲ್ಲಿ. ಅದೇ ಸಿಟಿ ಕಡೆ ಆದರೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೇಳಿ ಜನಗಳು ನಿಂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ನೋಡಿ, ನಾವು ಜಾತ್ರೆಗೆ ರೀಚ್ ಆದ್ವಿ. ಇನ್ನು ತೇರು ಕೂಡ ಎಳ್ದಿರಲಿಲ್ಲ. ಕರೆಕ್ಟಾಗಿ ತೇರೆಲ್ಲ ಟೈಮಿಂಗ್ಸ್ಗೆ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಲೋಚು ಅವ್ರ ಮಾವನ ಜೊತೆ ಬರ್ತಾಯಿದ್ದಾನೆ ಜಾತ್ರೆಗೆ. ಅವನಿಗೆ ಸಖತ್ ಖುಷಿ ಆಗುತ್ತೆ ಜಾತ್ರೆ ಈ ಥರ ಎಲ್ಲ ಹೋದರೆ ಮಕ್ಳಿಗೆ. ಯಾಕಂದರೆ ಆಟ ಸಾಮಾನೆಲ್ಲ ತೊಗೊಬೋದು, ಜನಗಳು ನೋಡ್ಬೋದು, ದೇವರು ಎಲ್ಲ ನೋಡಿಕೊಂಡು ಒಂಥರ ಖುಷಿ ಆಗುತ್ತಲ್ವ ಮಕ್ಳಿಗೆ. ಅದರಿಂದ ಫುಲ್ಲು ಜೋಶಲ್ಲಿ ಬರ್ತಿದ್ದಾನೆ. ತೇರು ಎಳೆಯೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ. ತೇರಿಗಿನ್ನ ದೇವ್ರು ಕುಂಡಿಸಿರಲಿಲ್ಲ. ನಾವು ಹೋಗಿ ಒಂದು 5 ಮಿನಿಟ್ಸ್ಗೆ ಎಲ್ಲ ರೆಡಿ ಮಾಡಿಕೊಂಡು ತೇರು ಎಳೆಯೋದಕ್ಕೆ ಪ್ರಿಪೇರ್ ಆಗ್ತಾಯಿದ್ರು. ಇನ್ನೇನು 3 ಮಿನಿಟ್ಸಲ್ಲಿ ತೇರು ಸ್ವಲ್ಪ ಮೂವ್ ಮಾಡಿದ್ರು. ದೇವ್ರ ಪೂಜೆ ಮಾಡಿಸೋರೆಲ್ಲ ಸ್ವಲ್ಪ ಒಂದು 3 ಸುತ್ತು ಆದಮೇಲೆ ದೇವ್ರ ಪೂಜೆ ಮಾಡಿಸ್ಕೊಳೋರು ಮಾಡಿಸ್ಕೊಬೇಕಾಗುತ್ತೆ. ಇವಾಗೆ ಮಾಡಿಸೋದಕ್ಕೆ ಸಖತ್ ಜನ ಇರೋದ್ರಿಂದ ಪೂಜೆ ಎಲ್ಲ ಮಾಡಿಸೋದಕ್ಕಾಗೋದಿಲ್ಲ ಅಂತ ಬೇರೆ ಪಾಪು ಹಠ ಮಾಡ್ತಿದ್ದ ಆಟೋ ಸಾಮಾನು ಬೇಕು ಅಂತ. ಅವ್ನು ಕರ್ಕೊಂಡು ಏನಾದರೂ ಆಟೋ ಸಾಮಾನು ಕೊಡ್ಸೋಣ. ನೋಡಿ, 7 ಥರ ತೊಗೊಂಡಿದ್ದಾನೆ. ಚಿಕನ್ಗೂ ತೊಗೊಂಡ್ವಿ. ಇವನು JCB ಹುಚ್ಚು ಜಾಸ್ತಿ ನನ್ನ ಮಗನಿಗೆ. ಫಸ್ಟ್ ನೋಡ್ದಂಗೆ JCB ತೊಗೊಂಡ. ನೋಡಿ, ತೇರು ಸ್ವಲ್ಪ ಮೂವ್ ಮಾಡಿದ್ದಾರೆ. ತೇರು ಫುಲ್ಲು ಎಳ್ದಾದ್ಮೇಲೆ ಒಂದು 3 ರೌಂಡ್ ಆದಾದಮೇಲೆ ನಾವು ಪೂಜೆ ಮಾಡಿಸೋಣ. ಅಷ್ಟಕ್ಕೆ ಜನನೂ ಕೂಡ ಕಡಿಮೆ ಆಗ್ತಾರೆ. ಆ ಜನದಲ್ಲಿ ಮಕ್ಕಳು ನಿಂತ್ಕೊಂಡು ಪೂಜೆ ಮಾಡಿಸೋದಕ್ಕಾಗೋದಿಲ್ಲ ಅಂಥೇಳಿ
ಇಲ್ಲಿ ಪಕ್ಕದಲ್ಲೇ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ನಾವಲ್ಲಿ ನಾನು ನನ್ನ ಮಕ್ಕಳು ಮತ್ತು ನನ್ನ ತಮ್ಮ ಎಲ್ಲ ಮಜ್ಜಿಗೆ ಪಾನಕ ಕುಡಿಯೋದಕ್ಕೆ ಅಂತೇಳಿ ಹೋಗಿದ್ವಿ. ಎಲ್ಲ ಕುಡ್ದಿದ್ದಾದಮೇಲೆ ನಾವು ಸ್ವಲ್ಪ ಜನ ಇನ್ನೂ ಕೂಡ ಕಡಿಮೆ ಆಗಿರಲಿಲ್ಲ. ಮಕ್ಕಳನ್ನ ಎತ್ಕೊಂಡು ಹೋಗೋದು ಬೇಡ ಅಂತೇಳಿ ನನ್ನ ತಮ್ಮನ್ನೇ ಕಳಿಸಿದ್ದೆ. ಪೂಜೆ ಮಾಡಿಸ್ಕೊಂಬ ಹೋಗೋ ತೇರಿಂತವ, ಆಮೇಲೆ ಸುಮ್ಮನೆ ಕೈ ಮುಕ್ಕೊಂಡು ಸೂರು ಬಾಳೆಹಣ್ಣು ಎತ್ಸ್ಬಿಟ್ಟು ಹೋಗೋಣ, ಹಂಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಏನು ಬೇಕೋ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಊರ ಕಡೆಗೆ ಅಂತೇಳಿ ಹೇಳಿದ್ರೆ ಅವನು ಪೂಜೆನೇ ಮಾಡಿಸಿರಲಿಲ್ಲ. ಜನ ಸಕ್ಕ ಜನ ಆಮೇಲಿಂದ ಮಾಡ್ಸೋಣ ಅಂತೇಳಿ ಅಟ್ಲೀಸ್ಟು ಮಕ್ಳಿಗೆ ಏನಾನ ಕೊಡ್ಸೋಣ ಅಂದ್ಬಿಟ್ಟು ಶಾಪಿಂಗ್ಗೆ ಅಂತ ಬಂದ್ವಿ. ಸ್ವಲ್ಪ ಆಟೋ ಸಾಮಾನೆಲ್ಲ ಕೊಡಿಸಿದ್ವಿ ಇಬ್ಬರು ಮಕ್ಳಿಗೂ. ಪೂಜೆ ಎಲ್ಲ ಮಾಡಿಸ್ಕೊಂಡು ಕರಟೆ ಪುರಿ ತೊಗೊಂಡು ನಾವು ಒಂದು ರೌಂಡ್ ಹೋಗ್ತಾಯಿದ್ದೀವಿ. ಏನಾದ್ರು ಚೆನ್ನಾಗಿರೋ ಐಟಮ್ ಏನಾದ್ರು ಸಿಕ್ಕರೆ ತೊಗೊಳೋಣ ಅಂತೇಳಿ ನಾನು ಒಂದು ಟೋಪಿ ತೊಗೊಂಡು ಇಯರಿಂಗ್ಸು ಮತ್ತು ಒಂದು ಚಿಕ್ಕ ಸ್ಮಾಲ್ ಸೈಜು ಸರ ತೊಗೊಂಡ್ವಿ. ಬೇರೆ ಒಂದು ಮಕ್ಳಿಗೆ ಅಂತ ಹೇಳಿ ಶೂ ತೊಗೊಂಡೆ. ಪಿಂಗಾಣಿ ಐಟಮ್ ಕೇಳಿದ್ವಿ, ಸಖತ್ ರೇಟ್ ಹೇಳಿದ್ರು. ಅಯ್ಯೋ ನೆಲಮಂಗ್ಲದಲ್ಲೇ ತೊಗೊಳೋಣ ಅಂತೇಳಿ ವಾಪಸ್ಸು ಊರ ಕಡೆಗೆ ಬಂದ್ವಿ ನಾವು. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಏನು ಅನಿಸಿಕೆ ಇದೆ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಾವು ಮನೆಗೆ ರೀಚ್ ಆದ್ವಿ. ಜಾತ್ರೆಯಲ್ಲಿ ಏನೆಲ್ಲ ತೊಗೊಂಡ್ವಿ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ ಇಷ್ಟೆಲ್ಲ ನಮ್ಮ ಮಕ್ಳಿಗೆ ಶಾಪಿಂಗ್ ಮಾಡಿರೋದು. ನಾನು ಇದೇ ಇಯರಿಂಗ್ಸ್ ಸಖತ್ತು ಇಷ್ಟ ಆಯಿತು, ತೊಗೊಂಡ್ವಿ. ಒಂದು ಸ್ಮಾಲ್ ಸರ ತೊಗೊಂಡೆ, 2 ಇಯರಿಂಗ್ಸು ಮತ್ತು ಟೋಪಿ. ಮತ್ತು ಜಾತ್ರೆಯಲ್ಲಿ ಸ್ವಲ್ಪ ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟಿದ್ದರು. ನಾವು ಅಮ್ಮಂಗೋಸ್ಕರ ಅಂತೇಳಿ ತೊಗೊಂಬಂದಿದ್ವಿ. ಇದು ನಮ್ಮ ಚಿಕ್ಕ ಮಗನಿಗೆ ತೊಗೊಂಡಿರೋದಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.